ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಏನು ಒಂದು ಕೆಇದವರು ಈಗ 2ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡಬೇಕಿತ್ತು. ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡಿರುವಂಥದ್ದು. ಈ ಸೀಟ್ ಮೆಟ್ರಿಕ್ಸ್ ಬಂದ ಮೇಲೆ ಏನಾಗುತ್ತೆ ಅಂತಂದರೆ ನಿಮಗೆ ಮುಂದೆ ಆಪ್ಷನ್ ಎಂಟ್ರಿಗೆ ಲಿಂಕನ್ನು ಕೊಡ್ತಾರೆ. ಸೊ ಆಪ್ಷನ್ ಎಂಟ್ರಿ ಅಂದರೆ ಏನು? ಏನಾದರೂ ಹೊಸ ಕಾಲೇಜ್ ಏನಾದರೂ ಇದ್ದರೆ ಅದು ನಿಮ್ಗೆ ಕಾಣಿಸುತ್ತೆ. ಹೊಸ ಕಾಲೇಜ್ ಏನಾದರೂ ಆ್ಯಡ್ ಆಗಿದ್ದರೆ ಸೆಕೆಂಡ್ ರೌಂಡಲ್ಲಿ ಕಾಣಿಸುತ್ತೆ, ಇಲ್ಲಾಂದರೆ ಆ್ಯಡ್ ಮಾಡಲಿಕ್ಕೆ ಬರೋದಿಲ್ಲ. ಇನ್ನೊಂದು ಏನು ಥಿಂಗ್ಸ್ ಅಂತಂದರೆ ಇಲ್ಲಿ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ನಮಗೆ ಎದಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ಈಗ ನೀವು ಒಂದು 100 ಕಾಲೇಜ್ಗಳನ್ನ ಆಯ್ಕೆ ಮಾಡ್ಕೊಂಡಿರಿ. ಓಕೆ, ಅಲ್ಲಿ ಯಾವುದು ಸೀಟ್ ಸಿಕ್ಕಿಲ್ಲ ನಿಮಗೆ. ಓಕೆ, ಸೊ ಇವಾಗ ನೀವು ಏನು ಮಾಡ್ಬೋದು ಅಂತಂದರೆ, ಈಗ ಏನು 100 ಕಾಲೇಜುಗಳು ನೀವು ಆ್ಯಡ್ ಮಾಡಿದ್ದೀರಿ ಆಲ್ರೆಡಿ, ಅದರಲ್ಲಿ ಯಾವ ಕಾಲೇಜಲ್ಲಿ ನೀವು ಗೆಸ್ ಮಾಡ್ಕೋಬೋದು ಯಾವ ಕಾಲೇಜುಗಳಲ್ಲಿ ಇನ್ನೂ ಎಷ್ಟು ಸೀಟ್ ಇದಾವೆ ಅಂತೇಳಿ. ಉದಾಹರಣೆಗೆ ಇಲ್ಲಿ ನೋಡೋಣ, ಇವಾಗ 1ರಿಂದ 20 ಕಾಲೇಜ್ ತನಕನೂ ಒಂದಷ್ಟು ಕಾಲೇಜುಗಳಲ್ಲಿ ನಿಮ್ಮ ಕೆಟಗರಿಗೆ ಅಥವಾ GMಲ್ಲಿ ಸೀಟೇ ಇಲ್ಲಪ್ಪ, ಎಲ್ಲ 0 ಆಗಿಬಿಟ್ಟಿದ್ದಾವೆ. 0 ಆಗಿಬಿಟ್ಟಿದೆ. ಆದಮೇಲೆ ಈ 1ರಿಂದ 20 ಕಾಲೇಜುಗಳನ್ನ ಸ್ಟಾರ್ಟಿಂಗಲ್ಲಿ ಯಾಕೆ ಇಡಬೇಕು? ಇದನ್ನು ಏನು ಮಾಡಬೇಕಂದ್ರೆ ರೀಅರೇಂಜ್ಮೆಂಟ್ ಮಾಡಿಕೊಂಡು ಲಾಸ್ಟಿಗೆ ಹಾಕ್ಕೊಂಡ್ಬಿಡ್ಬೇಕು ಇದನ್ನು ಲಾಸ್ಟಿಗೆ, ಯಾಕಂದರೆ ಸ್ಟಾರ್ಟಿಂಗಲ್ಲಿ ಯೂಸ್ ಇಲ್ಲ ಇದು. ಓಕೆ, ಯಾವ ಕಾಲೇಜುಗಳಲ್ಲಿ ಜಾಸ್ತಿ ಸೀಟ್ಗಳಿದ್ದಾವೆ ಅವುಗಳನ್ನು 1, 2, 3 ಅಂತ ಮತ್ತೆ ನೀವು ರೀಅರೇಂಜ್ಮೆಂಟ್ ಮಾಡ್ತಾ ಬರಬೇಕಾಗುತ್ತೆ. ಹೀಗಾಗಿ ಸೀಟ್ ಮ್ಯಾಟ್ರಿಕ್ಸ್ ನಮ್ಗೆ ಏನಾಗುತ್ತೆ ಅಂದರೆ, ಯಾವ ಕಾಲೇಜುಗಳಲ್ಲಿ ಎಷ್ಟು ಸೀಟ್ ಇದ್ದಾವೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಆಮೇಲೆ ನೋಡಿ, ನಾನು ಈಗ ಸ್ವಲ್ಪ ಸೀಟ್ ಮ್ಯಾಟ್ರಿಕ್ಸ್ ನೋಡ್ತಾ ಇದ್ದೆ, ನಿಮಗೂ ತೋರಿಸ್ತೀನಿ. ಸೊ ಇಲ್ಲಿ ಗೋರ್ಮೆಂಟ್ ಕಾಲೇಜುಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಸೀಟುಗಳು ಫುಲ್ ಆಗಿದ್ದಾವೆ. ಕೆಟಗರಿ 1 ಇರ್ಬೋದು, 3A ಇರ್ಬೋದು, 3B, 2B, 2A ಇವುಗಳಲ್ಲಿ ಕನ್ನಡ ಮೀಡಿಯಮ್ ಇರ್ಬೋದು, ಹೈದರಾಬಾದ್ ಕರ್ನಾಟಕದಲ್ಲಿ ಇರ್ಬೋದು, ಆಲ್ಮೋಸ್ಟ್ ಏನಾಗಿದೆ ಅಂದರೆ ಸೀಟ್ ಫುಲ್ ಆಗಿರುವಂಥದ್ದು. ಓನ್ಲಿ GMಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗ್ತಾ ಇದೆ ನಿಮಗೆ. ಜನರಲ್ ಅಂದರೆ ಎಲ್ಲಕ್ಕೂ ಆಲ್ಮೋಸ್ಟ್ ಫುಲ್ ಆಗಿದ್ದಾವೆ. ಓನ್ಲಿ SC STದಲ್ಲಿ ಮಾತ್ರ ಇಲ್ಲೊಂದು ಕಾಣಿಸ್ತಾ ಇದೆ. ಬಿಟ್ಟರೆ ಗೌರ್ಮೆಂಟ್ ಕಾಲೇಜಲ್ಲಿ ಲೆಕ್ಕ ಹೇಳ್ತಾರಂತ ನಾನು, ಸ್ಪೆಷಲಿ ಗೌರ್ಮೆಂಟ್ ಕಾಲೇಜುಗಳಲ್ಲಿ. ಸೊ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಎಲ್ಲ ಫೀಸು ಆಲ್ಮೋಸ್ಟ್ ಫುಲ್ ಆಗಿದೆ. ಆಮೇಲೆ ಈ ಒಂದು ಪ್ರೈವೇಟ್ ಕಾಲೇಜುಗಳಲ್ಲಿ ನಿಮಗೆ ಸೀಟ್ಗಳು ಕಾಣಿಸ್ತಾ ಇದ್ದಾವೆ. ಪ್ರೈವೇಟ್ ಕಾಲೇಜಲ್ಲಿ ಸ್ಪೆಷಲಿ ಬೆಂಗಳೂರು ಸಾಲಂತೂ ಮುಗ್ಗ ಸೀಟುಗಳು ಇದ್ದಾವೆ. ಅಲ್ಲಂತೂ ಬೆಂಗಳೂರು ಸಾಲಂತೂ ಸೀಟುಗಳು ಜಾಸ್ತಿ ಇರುವಂಥದ್ದು ಎಲ್ಲ ಪ್ರೈವೇಟ್ ಕಾಲೇಜುಗಳಲ್ಲಿ ಸಿಗ್ತಾ ಇದ್ದಾವೆ. ಅದು GMಲ್ಲಿ ಸಿಗ್ತಾ ಇದ್ದಾವೆ. ಜನರಲ್ ಅದು ಎಲ್ಲರಿಗೂ ಕನ್ಸಿಡರ್ ಆಗುತ್ತೆ ನೋಡಿ. ಫಾರ್ ಎಕ್ಸಾಂಪಲ್, ನಾನು SC ಇದ್ದೀನಿ, ST ಇದ್ದೀನಿ, ನನಗೆ GM ಕನ್ಸಿಡರ್ ಆಗುತ್ತೆ. ಓಕೆ, ಕನ್ಸಿಡರ್ ಆಗುತ್ತೆ ನಿಮ್ಗೆ. ಯಾಕಂತಂದರೆ ನಿಮ್ಮ GMಲ್ಲಿ ಕೂಡ ಸೀಟನ್ನು ತೊಗೋಬೋದು. ಓಕೆ, ಅದೊಂದಾಯಿತು. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ, ಪ್ರೈವೇಟ್ ಕಾಲೇಜಲ್ಲಿ ಅಂದರೆ ಏನು 1 lakh ಫೀಸ್ ಇದೆಲ್ಲ, ಆಲ್ಮೋಸ್ಟ್ ಅದು ಸೀಟುಗಳು ಸಿಕ್ಕಾಪಟ್ಟೆ ಖಾಲಿ ಇದಾವೆ ರೀ. 1 ಲಕ್ಷ ಫೀಸ್ದು ಭಾಳಷ್ಟು ಖಾಲಿ ಇದಾವೆ. GG ಒಳಗಡೆ ಆಲ್ಮೋಸ್ಟ್ ಫುಲ್ ಇದಾವೆ. GG ಒಳಗೆ ನೆನಪಿಟ್ಕೊಳ್ರಿ, ಆಲ್ಮೋಸ್ಟ್ ಅಂತಂದ್ರೆ ಆಲ್ಮೋಸ್ಟು 85% ಸೀಟುಗಳು ಆಲ್ರೆಡಿ ಈ ಒಂದು ಸೀಟ್ ಮೆಟ್ರಿಕ್ಸ್ ನೋಡ್ತಾ ಇದ್ರೆ ಫುಲ್ ಆಗಿದ್ದಾವೆ. ಓನ್ಲಿ 15% ಸೀಟುಗಳು ಮಾತ್ರ ಉಳಿದಿರುವಂಥದ್ದು. GG ಒಳಗಡೆ ಮಾತ್ರ ಹೇಳ್ತಾ ಇರೋದು ನಾನು. ಆಮೇಲೆ ಪ್ರೈವೇಟ್ ಕಾಲೇಜುಗಳಲ್ಲಿ GP ಒಳಗಡೆ ಸಿಕ್ಕಾಪಟ್ಟೆ ಸೀಟ್ಗಳು ಖಾಲಿ ಇರುವಂಥದ್ದು. ಅದನ್ನು ಯೋಚನೆ ಮಾಡಿಕೊಡ್ರಿ. ಆಮೇಲೆ ಏನಾದರೂ ನಿಮಗೆ GG ಇದ್ದಿದ್ದನ್ನು GP ಮಾಡಿಕೊಡ್ತಾರೆ, GP ಇದ್ದನ್ನು GG ಮಾಡಿಕೊಡ್ತಾರೆ ಅನ್ನೋದನ್ನು ಕೆಇದವ್ರು ಏನು ಮಾಡಬೇಕು, ಸ್ಪಷ್ಟೀಕರಣ ಕೊಡಬೇಕು. ಈ ವರ್ಷ ಎಲ್ಲ ಹೊಸದಾಗಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಸ್ಪಷ್ಟೀಕರಣ ಇದಕ್ಕೆ ಕೊಡಬೇಕಾಗತ್ತೆ. ಆಮೇಲೆ ತುಂಬ ಹುಷಾರಾಗಿ, ಯಾಕಂದರೆ ಇದೇ ಒಂದು ಏನು ಎಕ್ಸ್ಟೆಂಡ್ ರೌಂಡ್ ಮಾಡ್ತಾರಿಲ್ಲ ಅಂತಿಲ್ಲ, ಆದರೆ ಇದೇ ಒಂದು ಮೇನ್ ರೌಂಡ್ ಇದು. 2ನೇ ರೌಂಡ್ ಅಂದರೆ ಮೇನ್ ರೌಂಡ್ ಇದು. ಇದರಲ್ಲಿ ನೀವು ತುಂಬ ಕೇರ್ಫುಲ್ಲಾಗಿ ರೀಅರೇಂಜ್ಮೆಂಟನ್ನು ಮಾಡ್ಕೋಬೇಕಾಗತ್ತೆ.